ಕಾಲೇಜ್ ಫೀಸ್ ಕಟ್ಟೋದಕ್ಕೆ ಹಣ ಇಲ್ಲ ಅಂತ ಹೇಳಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಒಂದು ಹಳ್ಳಿಯ ಹುಡುಗಿಯೊಬ್ಬಳು ಇದೀಗ ಆತ್ಮಹತ್ಯೆನ ಮಾಡ್ಕೊಂಡಿದ್ದಾಳೆ. ಅದೆಷ್ಟು? ಕೇವಲ 10,000 ರೂಪಾಯಿ. ಹಾಗಾದ್ರೆ ಈ 10,000 ರೂಪಾಯಿ ಹಿಂದಿನ ಇರ್ತಕ್ಕಂಥ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಗಾಯತ್ರಿ ಎನ್ನುವಂಥ 19 ವರ್ಷದ ಹುಡುಗಿ ಕಾಲೇಜ್ಗೆ ಹೋಗ್ತಾ ಇರ್ತಾಳೆ. ಆಕೆಗೆ ಓರ್ವ ಗೆಳೆಯ ಇರ್ತಾನೆ ಸಂತೋಷ್ ಅಂತ ಹೇಳಿ. ಈಕೆ ಕಾಲೇಜ್ಗೆ ಫೀಸ್ ಕಟ್ಟೋಕೆ ಅಂತೇಳಿ ಆ ಹಣವನ್ನ ತಂದಿರ್ತಾಳೆ. ಆದರೆ ಸಂತೋಷ್ ಏನು ಮಾಡ್ತಾನೆ, ನನಗೆ ಸ್ವಲ್ಪ ಹಣದ ಅರ್ಜೆಂಟ್ ಇದೆ, ನನಗೆ ಕೊಡು, ನಾನು ಮತ್ತೆ ವಾಪಸ್ ನಿನಗೆ ಕೊಡ್ತೇನೆ ಅಂತ ಹೇಳಿ ಗಾಯತ್ರಿಯ ಬಳಿ ಕೇಳಿ ತಗೊಂಡಿರ್ತಾನೆ. ಎಷ್ಟು ಕಡೆಗಳಲ್ಲಿ ಗೆಳೆಯ ಗೆಳತಿಯರು ಅಥವಾ ಲವರ್ಸ್ಗಳ ಮಧ್ಯೆ ಈ ರೀತಿಯಾಗಿ ಹಣಕಾಸಿನ ವಿಚಾರಗಳು ಇದ್ದೇ ಇರುತ್ತೆ. ಇಲ್ಲಿಯೂ ಕೂಡ ಹಾಗೆ ಆಗಿದೆ. ಗೆಳೆಯನನ್ನು ನಂಬಿ ಆಕೆ ಏನು ಮಾಡಿದಾಳೆ ಅಂತ ಹೇಳಿದ್ರೆ ಗಾಯತ್ರಿ ಹಣವನ್ನು ಕೊಟ್ಟಿದ್ದಾಳೆ. ಪಾಪ ಈ ಕಾಲೇಜ್ ದಿನಗಳಲ್ಲಿ ಒಂದೊಂದು ರೂಪಾಯಿ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಆಗೇನವರು ದುಡಿಯುವಂಥ ವಯಸ್ಸು ಕೂಡ ಅಲ್ಲ. ಹಾಗಾಗಿ ಗಾಯತ್ರಿ ಆಮೇಲೆ ಏನು ಮಾಡಿದ್ದಾಳೆ, ನನಗೆ ಹಣದ ಅವಶ್ಯಕತೆ ಇದೆ, ಕೊಡು ಸಂತೋಷ ಅಂತ ಹೇಳಿ ಬಹಳಷ್ಟು ಅವನಲ್ಲಿ ಬೇಡಿಕೊಂಡಿದ್ದಾಳೆ. ಆದರೂ ಕೂಡ ಅವನು ಕೊಡ್ತೇನೆ ಅಂತ ಹೇಳಿ ಮುಂದೂಡ್ತಾ ಒಂದು ದಿನ ವಾಗ್ವಾದ ಆಗಿದೆ. ವಾಗ್ವಾದ ಆಗುವಾಗ ನಾನು ಕೊಡೋದಿಲ್ಲ, ಏನು ಮಾಡ್ಕೊಳ್ತೀಯಾ ಅಂತ ಹೇಳಿ ಅವನು ಏನೋ ಅವಾಜ್ ಹಾಕಿರಬಹುದು. ಆದರೆ ಈಗಾಗಲೇ ಮನೆಯಲ್ಲಿ ಅವಳು ಹಣ ಇಸ್ಕೊಂಡಿದ್ದಾಳೆ. ಬೇರೆ ಎಲ್ಲಿಂದ ಅವಳು ಹಣವನ್ನು ಅರೇಂಜ್ ಮಾಡಬೇಕು? ತನಗೂ ಕೂಡ ಕಾಲೇಜ್ ಫೀಸ್ ಕಟ್ಟೋದಕ್ಕೆ ಬೇಕು ಅಂತ ಹೇಳಿ ಅವಳು ಬಹಳಷ್ಟು ಮನನೊಂದಿದ್ದಾಳೆ. ಕಾಲೇಜಿನಲ್ಲೂ ಕೂಡ ಕಿರಿಕಿರಿ ಉಂಟಾಗಿದೆ. ಇದರಿಂದಾಗಿ ಏನು ಮಾಡಿದಾಳೆ ಅಂತ ಹೇಳಿದ್ರೆ ಆಕೆ ಏಕಾಏಕಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾಳೆ. ದಯಮಾಡಿ ಯುವಕ ಯುವತಿಯರಿಗೆ ಒಂದು ಕಿವಿಮಾತನ್ನ ಕೊನೆಯದಾಗಿ ಹೇಳೋಕೆ ಇಷ್ಟಪಡ್ತೀನಿ. ಈ ಲವರ್ಸ್ಗಳ ಮಧ್ಯೆ ಅಥವಾ ಸ್ನೇಹಿತರ ಮಧ್ಯೆ ಹಣಕಾಸಿನ ವಿಚಾರಗಳನ್ನ ಇಟ್ಕೋಬೇಡಿ. ಯಾಕಂತಂದ್ರೆ ನಿಮ್ದು ಇನ್ನೂ ದುಡಿಯುವ ವಯಸ್ಸು ಕೂಡ ಅಲ್ಲ. ಒಂದು ವೇಳೆ ಎಲ್ಲಿಯಾದರೂ ಬೇರೆ ಕಡೆಯಿಂದ ಸೋರ್ಸ್ ಬರುತ್ತೆ ಅಂತ ಹೇಳಿ ನಿಮಗೆ ಯಾವುದೇ ನಂಬಿಕೆ ಇರೋದಿಲ್ಲ. ಇನ್ನು ಆ ಹುಡುಗಿ ಮನೇಲಿ ಹೋಗಿ ಹೇಳಿದ್ರೆ ಆಗಲೇ ಕೊಟ್ಟಿದ್ದೇವಲ್ವಾ, ಮತ್ತೆಲ್ಲಿ ಕೊಟ್ಟಿದೆ ಹಣವನ್ನ, ಏನು ಮಾಡಿದ್ಯಾ ಅಂತ ಕೇಳಿದ್ರೆ ಆಕೆಗೆ ಹೇಳೋದಕ್ಕೆ ಬೇರೆ ದಾರಿ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಆದಷ್ಟು ಪ್ರೇಮಿಗಳ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಎಷ್ಟೋ ಪ್ರಾಣ ಹೋದಂತಹ ಘಟನೆಗಳನ್ನ ತಾವು ಕೇಳಿರ್ತೀರಿ. ದಯಮಾಡಿ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಸ್ನೇಹ ಏನಿದೆಯೋ ಅಥವಾ ನಿಮ್ಮ ಪ್ರೀತಿ ಏನಿದೆಯೋ ಅದನ್ನು ಅಷ್ಟೇ ಇರಲಿ ಹೊರತಾಗಿ ಹಣಕಾಸಿನ ವಿಚಾರಕ್ಕೆ ಬಂದಾಗ ಈ ರೀತಿಯಾದಂಥ ಗೊಂದಲಗಳು ಎಷ್ಟೋ ಕಡೆಗಳಲ್ಲಾಗತ್ತೆ. ತಗೊಂಡವರು ವಾಪಸ್ ಕೊಡುವ ವಿಚಾರದಲ್ಲಿ ಕಾಡಿಸುವಂಥ ಪ್ರಸಂಗಗಳು ಕೂಡ ಬಹಳಷ್ಟು ನೋಡ್ತೀವಿ. ಹಾಗಾಗಿ ಇಲ್ಲಿ ಕೇವಲ 10,000 ರೂಪಾಯಿ ಹಣಕ್ಕಾಗಿ ಇಲ್ಲಿ ಗಾಯತ್ರಿ ಎನ್ನುವಂಥ ಯುವತಿಯ ಜೀವ ಹೋದದ್ದು ಮಾತ್ರ ದುರಂತ. ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿದೆ ಸಾಯಿ ಚೇತನ ಶಾಲೆ ಕಸಬಾ ಜಂಬಗಿ. ನರ್ಸರಿಯಿಂದ 5ನೇ ತರಗತಿ ತನಕ ಇರುವ ನಮ್ಮ ಶಾಲೆಯಲ್ಲಿ ನುರಿತ ಬೋಧಕರು, ಸ್ಮಾರ್ಟ್ ಕ್ಲಾಸ್, ವಿಶಾಲವಾದ ಆಟದ ಮೈದಾನ, ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ತರಗತಿ ಮಕ್ಕಳಿಗೆ ಪ್ರತ್ಯೇಕ ಕೊಠಡಿ, ಶಾಲಾ ವಾಹನ, ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಡ್ತೇವೆ. ವಸತಿ ಶಾಲೆಗಳು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಚಿತ ಕೋಚಿಂಗ್, ಪಠ್ಯೇತರ ಚಟುವಟಿಕೆಗಳಿಗೂ ಒತ್ತು ನೀಡುತ್ತೇವೆ. ವಾರದಲ್ಲಿ 3 ದಿನ ಆಸಕ್ತ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ನಡೆಸಲಾಗುತ್ತೆ. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ನಿಮ್ಮ ಆಯ್ಕೆ ಆಗಿರಲಿ ಸಾಯಿ ಚೇತನ ಶಾಲೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ಶೀಘ್ರವೇ ಭೇಟಿ ನೀಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.